ಇದು ಹುಬ್ಬಳ್ಳಿಯ ಹೊಸ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣ. ಈ ಒಂದು ಬಸ್ ನಿಲ್ದಾಣದಲ್ಲಿ ಬೆಳಗಾವಿಯಿಂದ ಬರ್ತಕ್ಕಂಥ ಬಸ್ಗಳು ಪ್ರವೇಶವಾಗುವಂಥ ಒಂದು ದ್ವಾರ ಇದು. ಇಲ್ಲಿ ಎಂಟ್ರೆನ್ಸ್ ಇದೆ. ಇದರ ಎದುರಿಗೇ ಬೆಳಗಾವಿ ಮತ್ತು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಲಿಕ್ಕೆ ಹಾಗೂ ಹುಬ್ಬಳ್ಳಿ ನಗರಕ್ಕೆ ಹೋಗಲಿಕ್ಕೆ ಇದು ರಸ್ತೆಗಳು. ಬನ್ನಿ ಹೊಸ ಬಸ್ ಸ್ಟ್ಯಾಂಡದ ಒಳಗೆ ಹೋಗೋಣ. ಎಂಟ್ರೆನ್ಸ್ಗೇ ಇಲ್ಲಿ ದೇವರ ಮೂರ್ತಿ ಇದೆ. ಹರಿಶ್ಚಂದ್ರ ಸ್ವಾಮಿ ಹಾಗೂ ಸಾಯಿಬಾಬಾರ ಒಂದು ಮಂದಿರವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಕನಕ ಜಯಂತಿ ಹಾಗೂ ನಮ್ಮ ರಾಜ್ಯೋತ್ಸವದ ನಿಮಿತ್ತವಾಗಿ ಇಲ್ಲಿ ಸಂಭ್ರಮದಿಂದ ಈ ಒಂದು ಬಸ್ ಸ್ಟ್ಯಾಂಡಿನ ಒಳಗೆ ಅದರ ಆವರಣದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ನೋಡಿ, ಇದೇ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ. ಇದು ನಗರ ಸಾರಿಗೆ ಬಸ್ ನಿಲ್ದಾಣ. ಈ ಹೊಸ ಬಸ್ ಸ್ಟ್ಯಾಂಡಕ್ಕೆ ಬರ್ತಕ್ಕಂಥ ಸಾರಿಗೆ ಬಸ್ಸುಗಳು ಇದೇ ಒಂದು ಸ್ಥಳದಲ್ಲಿ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ತುಂಬಿಕೊಂಡು ಹಾಗೂ ಪ್ರಯಾಣಿಕರನ್ನು ಇಳಿಸಿ ಹೋಗ್ತಿರ್ತಕ್ಕಂಥದ್ದು. ಬನ್ನಿ ಸ್ನೇಹಿತರೆ, ಬಸ್ ಸ್ಟ್ಯಾಂಡಿನ ಒಳಗೆ ಹೋಗೋಣ. ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಬಸ್ ಹೊರಡುವ ಸಮಯ. ದಾಂಡೇಲಿ, ಬೆಂಗಳೂರು, ಹಾವೇರಿ, ಹುಕ್ಕೇರಿ, ಹುಬ್ಬಳ್ಳಿ, ಸಂಕೇಶ್ವರ, ಬೆಳಗಾವಿ, ಸವಣೂರು, ಶಿರ್ಸಿ, ಕಾರವಾರ ಹೀಗೆ ಬಸ್ಸುಗಳು ನಾನ್ ಸ್ಟಾಪ್ ಬಸ್ಸು ಹೋಗುವಂಥ ಒಂದು ಬೋರ್ಡನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಎಂಟ್ರೆನ್ಸ್ಗೆ ಗಣೇಶ್ ಬೇಕ್ರಿ ಅಂತ ಇದೆ. ಇದು ಗಣೇಶ್ ಬೇಕ್ರಿ ಮತ್ತು ಜನರಲ್ ಸ್ಟೋರ್ಸ್. ಇಲ್ಲಿ ಬಸ್ಸಿನಲ್ಲಿ ಯಾವ್ಯಾವ ವಸ್ತುಗಳನ್ನು ಕೊಂಡೊಯ್ಯಬಾರದು, ಅಂದರೆ ಸ್ಫೋಟಕ ವಸ್ತುಗಳನ್ನು ಯಾವ್ಯಾವ ವಸ್ತುಗಳನ್ನು ಕೊಂಡೊಯ್ಯಬಾರದು ಅನ್ನುವಂಥದ್ದನ್ನು ಒಂದು ಬ್ಲ್ಯಾಕ್ ಬೋರ್ಡನ್ನು ಹಾಕಿದ್ದಾರೆ. ಅದನ್ನು ಕೂಡ ತಾವು ವೀಕ್ಷಣೆ ಮಾಡ್ಬೋದು. ಜೊತೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಬಸ್ ನಿಲ್ದಾಣಗಳಿಂದ ಸಂಚರಿಸುವ ಬಸ್ಸುಗಳ ವಿವರಗಳನ್ನು ಕೂಡ ತಾವು ಇಲ್ಲಿ ನೋಡ್ಬೋದು. ಈ ಬಸ್ ಸ್ಟ್ಯಾಂಡ್ ಒಂದು ಆವರಣವನ್ನು ಎಷ್ಟೊಂದು ಸ್ವಚ್ಛವಾದಂಥ ಒಂದು ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಬಸ್ ನಿಲ್ದಾಣ ಇದು. ಇದು ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ. ಬನ್ನಿ ಈಗ ನಾವು ಒಳಗೆ ಹೋಗೋಣ. ಇದು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೋಗುವಂಥ ಒಂದು ನಾನ್ ಸ್ಟಾಪ್ ಬಸ್. ಆಳಂದದ ವಿಜಯಪುರ, ಹುಬ್ಬಳ್ಳಿ, ಧಾರವಾಡ, ವಿಜಯಪುರ, ಆಳಂದ ಅಲ್ಲಿಗೆ ಪ್ರಯಾಣ ಮಾಡ್ತಿರ್ತಕ್ಕಂಥ ಬಸ್ಸು ಇದು. ಇಲ್ಲಿ ವಿವಿಧ ಫಾಸ್ಟ್ ಫುಡ್ ಹಾಗೂ ಬೇಕರಿಯನ್ನು ಕೂಡ ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ಜನರಲ್ ಸ್ಟೋರ್ಸು ಇದೆ. ಇಲ್ಲೆಲ್ಲವನ್ನು ಕೂಡ ನೀವು ನೋಡ್ಬೋದಾಗಿದೆ.
ಇಲ್ಲಿ ಮಹಿಳೆಯರಿಗೆ ಒಂದು ಹಾಗೂ ಮಹಿಳೆಯರಿಗೆ ವಿಶ್ರಾಂತಿ ಹಾಗೂ ಶಿಶುಪಾಲನಾ ಕೊಠಡಿಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಶುದ್ಧ ಕುಡಿಯುವ ನೀರು ಕೂಡ ಇಲ್ಲಿದೆ. ಮಹಿಳೆಯರ ಶೌಚಾಲಯವು ಕೂಡ ಇಲ್ಲಿ ನೀವು ನೋಡಬಹುದು. ಇದು ಹುಬ್ಬಳ್ಳಿಯಿಂದ ಧಾರವಾಡ ಮೇಲೆ ಯಾದಗಿರಿ ಹೋಗುವಂಥ ಬಸ್ ಇದು. ಜೊತೆಗೆ ಚಾಲಕರು ಹಾಗೂ ನಿರ್ವಾಹಕರನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಇದು ಹುಬ್ಬಳ್ಳಿಯಿಂದ ಸವದತ್ತಿ ಮೇಲೆ ಅಂದರೆ ಜಮಖಂಡಿ ಕಲಬುರಗಿ ಮೇಲೆ ಬೀದರ್ಗೆ ಹೋಗುವಂಥ ಒಂದು ಬಸ್ ಇದೆ. ಈ ಒಂದು ಬಸ್ ಸ್ಟ್ಯಾಂಡಿನ ನೋಟವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಬಹುದು. ಇಲ್ಲಿ ಸಂಚಾರಿ ನಿಯಂತ್ರಕರ ಒಂದು ಕೊಠಡಿ ಇದು. ಇಲ್ಲಿ ಕೇಳ್ಬೋದು ಯಾವ ಬಸ್ ಯಾವಾಗ ಬರ್ತಾವೆ ಮತ್ತು ಬಸ್ಗಳು ಹೊರಡುವಂಥ ಹಾಗೂ ಆಗಮಿಸುವಂಥ ಒಂದು ವಿಷಯವನ್ನು ಕೂಡ ಸಂಚಾರಿ ನಿಯಂತ್ರಕರಿಂದ ನಾವು ತಿಳಿದುಕೊಳ್ಳಬಹುದು ಇದೇ ಒಂದು ಸ್ಥಳದಲ್ಲಿ. ಇದು ಈ ಒಂದು ಭಾಗದಲ್ಲಿ ಬಸ್ಗಳು ಹೊರಡುವಂಥ ಒಂದು ಸ್ಥಳ ಹಾಗೂ ಇವು ಬೆಂಗಳೂರು ಹಾಗೂ ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಹಾವೇರಿ, ಹಿರೇಕೆರೂರು, ಹರಿಹರದ ಕಡೆಗೆ ಹೋಗುವಂಥ ಬಸ್ಗಳು, ಮೈಸೂರು ಈ ಕಡೆ ಹೋಗುವಂಥ ಬಸ್ಗಳು ಈ ನಿಲ್ದಾಣದಲ್ಲಿ ಸಂಚರಿಸುವಂಥ ಒಂದು ಮಾರ್ಗ ಇದು. ಈಗ ಸರ್ಕಾರದವರು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಕೊಟ್ಟಿದ್ದರಿಂದ ಸಾಕಷ್ಟು ಜನ ಮಹಿಳೆಯರನ್ನು ಕೂಡ ಸಂಚರಿಸುವಂಥ ಒಂದು ಪರಿಪಾಠವನ್ನು ಬೆಳೆಸಿಕೊಂಡಿರ್ತಕ್ಕಂಥ ನೋಟವನ್ನು ಇಲ್ಲಿ ನೋಡಬಹುದು. ಭಟ್ಕಳ, ಕಲಘಟಕಿ, ಮಂಗಳೂರು, ಧರ್ಮಸ್ಥಳ, ಕಾರವಾರ, ಉಡುಪಿ, ಸಾಗರ, ಶಿರ್ಸಿ, ಶಿವಮೊಗ್ಗ, ಹಾನಗಲ್ಲು, ಮಡಿಕೇರಿಗೆ ಸಂಚರಿಸುವಂಥ ಒಂದು ಬಸ್ ನಿಲ್ದಾಣದ ನೋಟವನ್ನು ಈ ಸಂದರ್ಭದಲ್ಲಿ ತಾವು ಕಾಣಬಹುದು. ಇಲ್ಲೆಲ್ಲ ವಿಶಾಲವಾದಂಥ ಒಂದು ಆವರಣ ಇದು. ಬಸ್ಗಳು ನಿಲುಗಡೆ ಮಾಡಲಿಕ್ಕೆ ಮತ್ತು ಹೊರಡಲಿಕ್ಕೆ ಮಡಿಕೇರಿ, ಚಿಕ್ಕಮಗಳೂರು, ಹಾಸನ, ಕೋಲಾರ, ರಾಮನಗರ, ಬೆಂಗಳೂರು, ಮೈಸೂರು ಎಲ್ಲ ಸ್ಥಳಗಳಿಗೂ ಕೂಡ ಈ ಹುಬ್ಬಳ್ಳಿಯ ಬಸ್ ನಿಲ್ದಾಣದಿಂದ ಪ್ರಯಾಣಿಕರು ಪ್ರಯಾಣಿಸುವಂಥ ಒಂದು ಸೌಲಭ್ಯವನ್ನು KSRTC ಅವರು ಕೈಗೊಂಡಿದ್ದಾರೆ. ಪ್ರತಿನಿತ್ಯ ಸಾವಿರಾರು ಜನ ಪ್ರಯಾಣಿಕರು ಈ ಒಂದು ಬಸ್ ನಿಲ್ದಾಣದಿಂದ ಹೋಗುವುದು ಮತ್ತು ಬರುವುದನ್ನು ಕೂಡ ಮಾಡ್ತಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪೇಡೆಗೆ ಒಂದು ಪ್ರಸಿದ್ಧವಾದಂಥ ಒಂದು ಊರುಗಳಿವು. ಧಾರವಾಡ ಪೇಡೆ ಅನ್ನುವಂಥ ಒಂದು ಸಿಹಿ ಪದಾರ್ಥದ ಒಂದು ಪೇಡೆಗಳು ಕೂಡ ಇಲ್ಲಿ ಸಿಗುತ್ತವೆ. ಈ ಒಂದು ಪ್ಲ್ಯಾಟ್ಫಾರ್ಮ್ನಿಂದ ಬಸ್ಸುಗಳು ಹೊರ ಊರುಗಳಿಗೆ ತೆರಳುವಂಥ ಒಂದು ಮಾರ್ಗ ಇದು. ಇದನ್ನು ನೀವು ನೋಡ್ಬೋದು. ಇಲ್ಲೇ ಆಟೋಗಳು ಕೂಡ ನಿಂತಿರ್ತವೆ. ಆಟೋಗಳು ಕೂಡ ಇಲ್ಲಿ ಪ್ರಯಾಣಿಕರಿಗೆ ತಮ್ಮ ಅನುಕೂಲತೆಯನ್ನು ಅವರು ಯಾವ್ಯಾವ ಸ್ಥಳಗಳಿಗೆ ಹೋಗ್ತಾರೆ ಅಲ್ಲೆಲ್ಲ ಅವರು ಕರ್ಕೊಂಡು ಹೋಗಿ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ. ಸುಂದರವಾದ ಬಸ್ ನಿಲ್ದಾಣ
ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ. ಈ ಒಂದು ನನ್ನ ಸಣ್ಣ ಪ್ರಯತ್ನಕ್ಕೆ ತಮ್ಮೆಲ್ಲರ ಒಂದು ಮೆಚ್ಚುಗೆ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳಿಕೊಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.